ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವ್ ಇವತ್ತು ಟ್ರಿಪಲ್ಲಿ ಮೂರನೇ ದಿನ. ಇವತ್ತು ನಾವು ಮುರುಡೇಶ್ವರದಲ್ಲಿವಿ. ಆಕ್ಚುಲಿ ನೈಟೇ ಬಂದ್ವಿ, ಇಲ್ಲೇ ಸ್ಟೇ ಆಗಿದ್ವಿ. ಸೊ ಮಾರ್ನಿಂಗ್ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ರೆಡಿ ಆಗಿ ಟೆಂಪಲ್ಗೆ ಬಂದಿದ್ವಿ. ಬನ್ನಿ ಆಗಿದ್ರೆ ಟೆಂಪಲ್ ನೋಡೋಣ. ಸೊ ನನ್ ವಿಡಿಯೋನ ಪ್ರಿಯಾ ಮಾಡ್ಕೊಟ್ಟಿದ್ದು, ಥ್ಯಾಂಕ್ ಯು ಪ್ರಿಯಾ. ಮಹೇಶ್ ಅಂತ ಅವ್ರು ತುಂಬಾ ಮುಳುಗೋಗಿದ್ದಾರೆ ಆಕ್ಚುಲಿ ಕಾಲಲ್ಲಿ. ಆ ಸಾಂಗ್ ನೆನ್ಪು ಬರ್ತಿದೆ ನನ್ಗೆ. ಎಲ್ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಮ್ಮೆ ಇರೋದ್ಯಾಕೆ ಅಂತ. ಸೊ ಈ ಸಲ ಬಂದಾಗೆಲ್ಲ ತುಂಬಾ ಮಕ್ಕಳು ಸ್ಟೂಡೆಂಟ್ ಗಳೇ ಜಾಸ್ತಿ. ಸೊ ಇಷ್ಟು ದಿನದಲ್ಲಿ ನೋಡಿದ ಗೋಪುರಗಳಲ್ಲಿ ಇದೆ ಮೊದಲನೇ ಸರಿ ಇಷ್ಟು ದೊಡ್ಡ ಗೋಪುರ ಇರೋದು. ಆಕ್ಚುಲಿ 15 ಕಳಶ ಏನೋ ಇದೆ ಮೇಲ್ಗಡೆ. ಆಕ್ಚುಲಿ ಇವರು ನಾಗರಾಜಣ್ಣ ಅಣ್ಣ, ಹಾಯ್ ಹಾಯ್. ಸೊ ಕುಮಾರ್ ಅವ್ರಿಗೆ ಏನೋ ಹೇಳ್ತೀರಿ ಅಂತಿದ್ರು, ಹೇಳಿ ಕುಮಾರ್. ನಾನು ಏನೋ ಒಂದು ಅನ್ಕೊಂಡಿದ್ದೆ, ಸೊ ಅದು ಸಾಲ್ವ್ ಆಯ್ತು. ಸೊ ಈಗ ನಾನು ಮತ್ತೆ ಮುರುಡೇಶ್ವರಕ್ಕೆ ಬಂದಿದ್ದೀನಿ. ಸೊ ನಮ್ಮ ಇಲ್ಲಿ ಏನ್ ಫೇಮಸ್ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಲ್ಲಿ ನಾನ್ ನೋಡಿರೋ ಮಟ್ಟಿಗೆ ಒಂದು 20 ಪ್ಲೇಸ್ ಆಗಿರ್ಬೋದು. ಆದ್ರೆ ಇದ್ರಷ್ಟು ದೊಡ್ಡದು ಗೋಪುರ ಇನ್ಯಾವ್ದು ಇಲ್ಲ. ಎಲ್ಲ ಆಲ್ಮೋಸ್ಟ್ ನನ್ ಕಣ್ಮಟ್ಟಿಗೆ ಒಂದು 20 ದೇವಸ್ಥಾನ ಚಿಕ್ಕದು, ಬಟ್ ಇದಂತೂ ಗೋಪುರ ತುಂಬಾನೇ ದೊಡ್ಡದಿದೆ. ಸೊ ನೀವು ಕೂಡ ನೀವು ಅನ್ಕೊಂಡಿರೋ ಕಷ್ಟ ಏನಾದ್ರು ಸಾಲ್ವ್ ಆಗ್ಬೇಕು ಅಂದ್ರೆ ಬನ್ನಿ. ಆಗಿದ್ರೆ ಈಗ್ಲೇ ಬೇಗ ವಿಸಿಟ್ ಮಾಡಿ, ದೇವ್ರು ನೋಡಿ ವಿಸಿಟ್ ಮಾಡಿ. ಆ್ಯಕ್ಚುಲಿ ನೈಟೇನೆ ಎಲ್ಲ ಮುರುಡೇಶ್ವರ ದೇವಸ್ಥಾನ ಎಲ್ಲ ವಿಸಿಟ್ ಮಾಡಿ ಎಲ್ಲ ನೋಡಿದ್ವಿ ಆ್ಯಕ್ಚುಲಿ. ಬಟ್ ಮಾರ್ನಿಂಗ್ ಯಾಕೆ ಮತ್ತೆ ಬಂದ್ವಿ ಅಂತಂದರೆ, ನಾವು ಆ ಶಿವ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನೈಟ್ ಕ್ಲೋಸ್ ಆಗಿಬಿಟ್ಟು ನಮಗೆ ಹೇಗೆ ಹೋಗೋದು ಅಂತಲೂ ಗೊತ್ತಾಗಿರಲಿಲ್ಲ. ಅದಕ್ಕೆ ಅಲ್ಲಿಗೆ ಹೋಗಿರಲಿಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ ಇಲ್ಲಿ ಬಂದು ಎಂಟ್ರೆನ್ಸಲ್ಲಿ ಬಂದು ಇಲ್ಲಿಂದನೇ ಹೋಗ್ಬೋದು ಅಂತ ಹೇಳಿದ್ರು. ಬಟ್ ಅಲ್ಲಿ ನೋಡಿದ್ರೆ ಒಳಗೆ ಹೋಗೋಕ್ಕೆ ಜಾಗನೇ ಇರಲಿಲ್ಲ. ಸೊ ಫಸ್ಟ್ ಇನ್ನೊಂದ್ಸಲಿ ದರ್ಶನ ಮಾಡಿಬಿಡೋಣ ಅಂತ ಟೆಂಪಲ್ ಹತ್ರ ಹೋದ್ವಿ. ಸೊ ವ್ಯೂಸ್ ನೋಡಬೇಕು, ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೈಟ್ ನಾವು ಈ ಥರ ವ್ಯೂಸ್ ನೋಡೇ ಇರಲಿಲ್ಲ ಆ್ಯಕ್ಚುಲಿ. ನಾನು ನೈಟು ನಾರ್ಮಲಾಗಿ ಬಂದ್ವಿ, ತುಂಬ ಕ್ರೌಡ್ ಇತ್ತು ಅಂತ ಹೇಳ್ಬಿಟ್ಟು ದರ್ಶನ ಮಾಡಿಕೊಂಡು ಹೊರಟ್ಬಿಟ್ವಿ. ಬಟ್ ಮಾರ್ನಿಂಗ್ ವ್ಯೂ ಮಾತ್ರ ಇಷ್ಟು ಸಖತ್ತಾಗಿತ್ತು ಅಂದರೆ ತುಂಬ ಸಖತ್ತಾಗಿತ್ತು. ಅದೇ ಟೈಮಲ್ಲಿ ಸೂರ್ಯನೂ ಉದಯಿಸ್ತಿದ್ರು, ವಾಟರು ಸೂಪರಾಗಿತ್ತು. ಬಟ್ ಏನಂತಂದರೆ ಈ ಸಲ ವಾಟರ್ ಹತ್ರ ಹೋಗೋಕ್ಕೆ ಬಿಡಲಿಲ್ಲ. ಯಾಕೆಂದರೆ ಯಾವುದೋ ಸ್ಟೂಡೆಂಟ್ಸ್ಗಳು 3 ಜನ ತೀರೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಆ ಕಡೆ ಎಲ್ಲ ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ರು. ಅದರಿಂದ ನೀರು ಹತ್ರ ಯಾರನ್ನೂ ಬಿಡಲಿಲ್ಲ. ಸೊ ನಾವೆಲ್ಲ ವೆದರೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಫೋಟೋ ಗಿಟೋ ಎಲ್ಲ ತಗೊಂಡು ನಾವು ಶಿವನ ಹತ್ರ ಹೋಗೋಣ ಅಂತ ಶಿವನ ಹತ್ರ ಹೋದ್ವಿ. ಆದರೂ ಏನೇ ಹೇಳಿ ಮಾರ್ನಿಂಗ್ ಮಾತ್ರ ಮುರುಡೇಶ್ವರ ಸಖತ್ತಾಗಿರುತ್ತೆ ನೋಡೋಕ್ಕೆ ವೆದರು. ಸೊ ಫಸ್ಟು ನಾವಂತೂ ಶಿವನ ನೋಡಬೇಕು ಅಂತ ಅಷ್ಟು ಆಸೆ ಆಗಿತ್ತು. ಸೊ ಅಲ್ಲಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟ್ವಿ. ಇದು ಬಂದ್ಬಿಟ್ಟು ಟೆಂಪಲಿಂದ ಲೆಫ್ಟ್ ಸೈಡ್ ತಿರ್ಕೊಂಡು ಈ ಕಡೆ ಸೈಡ್ ಬಂದರೆ ಇದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಶುದ್ಧ ಸ್ಟೆಪ್ಸ್ ಹಾಕಿದ್ದಾರೆ. ಸ್ಟೆಪ್ಸ್ ಹತ್ತಿ ಇನ್ನೂ ನಾಷ್ಟನೂ ಮಾಡಿರಲಿಲ್ಲ. ನನಗಂತೂ ಹೆವಿ ಟಯರ್ಡ್ ಆಗಿಬಿಟ್ಟಿತ್ತು. ಈ ಸ್ಟೂಡೆಂಟ್ಗಳಂತೂ ನಮ್ಮನ್ನೇ ತಳ್ಕೊಂಡು ಹೋಗೋಕ್ಕೂ ರೆಡಿಯಾಗಿದ್ದರು. ತಳ್ಕೊಂಡು ಬೇರೆ ಹೊಂಟೋಗ್ಬಿಡ್ತಿದ್ರು. ಹಂಗೋ ಹಿಂಗೋ ಸ್ವಲ್ಪ ಕಷ್ಟ ಪಟ್ಕೊಂಡು ಹಂಗೋ ವೀಡಿಯೋ ಮಾಡ್ಕೊಂಡು ನಾನು ಮೇಲೆ ಬಂದೆ. ಹೇ ಅಪ್ಪ, ಕಷ್ಟಪಟ್ಟು ಹೆಂಗೋ ಮೇಲೆ ಬಂದ್ವಿ. ಬಂದ ಮೇಲೆ ನೋಡಿದ್ರೆ ಇಲ್ಲಿ ಸ್ವಲ್ಪ ಯಾವುದೋ ಲಿಂಗ ಇತ್ತು. ಆಮೇಲಿಂದ ರಾಮೇಶ್ವರ ಅಂತ ಹೇಳ್ಬಿಟ್ಟು ದೇವರದ್ದು ವಿಗ್ರಹಗಳಿತ್ತು. ಅದ್ರ ಜೊತೆಗೆ ಯಾವುದೋ ಕೈಲಾಸನಾಥೇಶ್ವರ ಅಂತ ಹೇಳ್ಬಿಟ್ಟು ಒಳಗಡೆ ಗುಹೆ ಥರ ಮಾಡಿದರು. ಬಟ್ ನಾನು ಅಲ್ಲಿಗೆ ಹೋಗಲಿಲ್ಲ. ಯಾಕೆಂದರೆ ಎಷ್ಟೊಂದು ಸ್ಟೂಡೆಂಟ್ಸ್ಗಳು ಬಂದ್ಬಿಟ್ಟು ಅಲ್ಲೇನು ಅಷ್ಟೇನು ಏನು ನೋಡೋಕ್ಕಂಥದ್ದು ಏನಿಲ್ಲ, ಬರೀ ವಿಗ್ರಹ ಅಂತ ಮಾತ್ರ ಹೇಳಿದ್ರು. ಅಯ್ಯೋ, ಅವರೇ ನೋಡ್ಕೊಬಂದ್ಮೇಲೆ ಇನ್ನೇನು ನಾವೇ ನೋಡೋದು ಅಂತ ಹೇಳ್ಬಿಟ್ಟು ನಾನಂತೂ ಹೋಗಲಿಲ್ಲ. ಹಾಗೆಯೇ ಅಲ್ಲೇ ಸುತ್ತ ನೋಡ್ಕೊಂಡ್ವಿ. ಮೇಲ್ಗಡೆ ಶಿವನ ಹತ್ರ ಬಂದರೆ ಅಲ್ಲಿಂದ ವ್ಯೂಸು ತುಂಬ ಚೆನ್ನಾಗಿತ್ತು. ಇಷ್ಟೊಂದು ನೀರಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಲ್ಲ ನೋಡಿಕೊಂಡು ಅಲ್ಲಲ್ಲೇ ನವಿಲುಗಳೆಲ್ಲ ಓಡಾಡ್ಕೊಂಡಿತ್ತು. ಸಾರಿ ನವಿಲೆಲ್ಲ ಅಳಿಲೆಲ್ಲ ಓಡಾಡ್ಕೊಂಡು ಅಲ್ಲೇ ಇತ್ತು. ಸೊ ಹಾಗೆ ಎಲ್ಲ ವಿಸಿಟ್ ಮಾಡಿದ್ಮೇಲೆ ಇದು ಶಿವನೆಲ್ಲ ನೋಡಿಕೊಂಡು ಆಲ್ಮೋಸ್ಟ್ ಶಿವನ ಹತ್ರ ಕ್ರ್ಯಾಕೆಲ್ಲ ಬಿಟ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಮಾಲಿಷ್ ಮಾಡಿಸ್ಬೇಕು ಅನಿಸುತ್ತೆ ಅವರು. ಆಮೇಲಿಂದ ಈ ಕಡೆ ಸೈಡ್ ಬಂದರೆ ಸೂರ್ಯ ಉದಯಿಸೋದು, ರಥ, ಆಮೇಲೆ ಫುಲ್ಲು ಗಾರ್ಡನ್ ಟೈಪ್ ಎಲ್ಲ ಮಾಡಿ ಸಖತ್ತಾಗಿ ಮಾಡಿದ್ದಾರೆ.
ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನನಗಂತೂ ವ್ಯೂಸ್ ಅಂತೂ ಹೆವಿ ಇಷ್ಟ ಆಯಿತು. ಮಲ್ಸ್ ಮಾಡ್ಬಿಟ್ಟೇನು ಮಾಡ್ಕೊಂಡು ಬನ್ನಿ. ಆಮೇಲಿಂದ ನಾವು ಮಲ್ಪೆ ಬೀಚಿಗೆ ಬಂದಿದ್ವಿ. ಮಲ್ಪೆ ಬೀಚಲ್ಲಿ ಫುಲ್ ಎಂಜಾಯ್ಮೆಂಟಾಗಿ ಫುಲ್ ಆಟ ಆಡಿದ್ವಿ ನೀರಲ್ಲಿ. ಸೊ ಅದರಿಂದ ಪೂರ್ತಿ ರೆಕಾರ್ಡ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ. ಮಾತ್ರ ಆಟ ಆಡಿದ್ದು ಮಾತ್ರ ಸಖತ್ತಾಗಿತ್ತು. ಬಟ್ ನೀರು ಮಾತ್ರ ಫುಲ್ಲು ಉಪ್ಪುಪ್ಪು. ಆಮೇಲಿಂದ ಇದು ರಾಮ ಮಂದಿರಕ್ಕೆ ಬಂದಿದ್ವಿ. ಇದು ನಮ್ಮ ಲೀಸ್ಟಲ್ಲಿ ಇರಲಿಲ್ಲ, ಬಟ್ ಅಣ್ಣ ಕರ್ಕೊಂಡು ಬಂದರು. ಚೆನ್ನಾಗಿದೆ, ಒಳಗೋಗಿ ನೋಡ್ಕೊಂಡು ಬನ್ನಿ ಅಂತ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಫೆಸಿಲಿಟೀಸು ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಕ್ಲೀನಾಗಿ ನೀಟಾಗಿ ಎಲ್ಲ ಇತ್ತು. ಎಲ್ಲ ದೇವಸ್ಥಾನಗಳು ಇದೇ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ.